ವಾರಾಹಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ವಿಶ್ವವನ್ನು ಆರೋಗ್ಯವಂತರನ್ನಾಗಿ ಮಾಡಲು ಮೋದಿರವರ ವಸುದೈವಕ ಕುಟುಂಬಕಂ ಎಂಬ ಮಂತ್ರದ ಅಂಗವಾಗಿ ಪ್ರತಿ ವರ್ಷ ದಿನಾಂಕ 21 ಜೂನ್ ರಂದು ವಿಶ್ವ ಯೋಗ ದಿನವನ್ನಾಗಿ ಆಚರಿಸುತ್ತಾರೆ. ಹೌದು, ವಿಶ್ವ ಯೋಗ ದಿನದ ಅಂಗವಾಗಿ ಈ ದಿನ ಚಿಂತಾಮಣಿ ತಾಲೂಕಿನ ಮುರುಗಮಲೆ ಗ್ರಾಮದ ಶ್ರೀ ಮುಕ್ತೀಶ್ವರ ದೇವಾಲಯದ ಹತ್ತಿರ ಅಯ್ಯಪ್ಪ ದೇವಾಲಯದ ಆವರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಚಿಂತಾಮಣಿ ಗ್ರಾಮಾಂತರ ಮಂಡಲದ ಆಧ್ವರ್ಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಯೋಗ ದಿನಾಚರಣೆಗೆ ಭಾರತೀಯ ಜನತಾ ಪಾರ್ಟಿ ಗ್ರಾಮಾಂತರ ಮಂಡಲದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಪದಾಧಿಕಾರಿಗಳು ಹಾಗೂ ಮುಖಂಡರಾದ GN ವೇಣುಗೋಪಾಲ್ ರವರು ಭಾಗವಹಿಸಿದ್ದರು. GN ವೇಣುಗೋಪಾಲ್ ರವರು ಭಾಗವಹಿಸಿ ವಿಶ್ವ ಯೋಗ ದಿನಾಚರಣೆಯ ಬಗ್ಗೆ ಮಾತನಾಡಿದರು. ವಿಶ್ವ ಯೋಗ ದಿನಾಚರಣೆಯು ಈ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿದಿನ ಬೆಳಗಿನ ಜಾವ 5 ಗಂಟೆಯಲ್ಲಿ ಎದ್ದೇಳಿ 6 ಗಂಟೆಯವರೆಗೂ ಯೋಗವನ್ನು ಮಾಡಿದರೆ ನಮ್ಮ ಆರೋಗ್ಯವು ವೃದ್ಧಿಯಾಗುತ್ತದೆ. 70 ವರ್ಷದ ವಯಸ್ಸಿನವರು ಕೂಡ 50 ವರ್ಷದ ವಯಸ್ಸಿನವರಂತೆ ಕಾಣಿಸುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಯೋಗವನ್ನು ಮಾಡಲು ಮುಖಂಡರಾದ ವೇಣುಗೋಪಾಲ್ರವರು ತಿಳಿಸಿದರು. ಎರಡು 2015ರಲ್ಲಿ ಯೋಗ ಶಿಬಿರ, ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತಕ್ಕಂಥದ್ದು ನಮ್ಮ ಮೋದಿಜಿಯವರು ಇಡೀ ಪ್ರಪಂಚಕ್ಕೆ ಒಂದು ಕಾಣಿಕೆಯಾಗಿ ನೀಡಿದ್ದಾರೆ. ಇದು ಈಗ ನಮ್ಮ ದೇಶದಲ್ಲೇ ಅಲ್ಲ, ಇದು ನಮ್ಮ ದೇಶದ ಹುಟ್ಟು ಬೆಳೆದಿರ್ತಕ್ಕಂಥ ಒಂದು ಯೋಗವನ್ನು ಇಡೀ ಪ್ರಪಂಚಕ್ಕೆ ಹರಡಿಸಿದ್ದಾರೆ. ಇವತ್ತು ಅವರು 180 ದೇಶಗಳಲ್ಲಿ ಈಗ ಯೋಗಾಸನಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ದಿವಸ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಹೇಳ್ಬಿಟ್ಟು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಈಗ ನಾವು ನಮ್ಮ ಚಿಂತಾಮಣಿ ತಾಲೂಕಿನ ಮುರುಗಮಲ ಗ್ರಾಮದ ಈ ಅಯ್ಯಪ್ಪ ಸ್ವಾಮಿ ದೇವಾಲಯದ ಆವರಣದಲ್ಲಿ ಈ ಒಂದು ಯೋಗ ಶಿಬಿರವನ್ನು ನಮ್ಮ ರಾಜಣ್ಣ ಅವರ ಒಂದು ಈ ಮುಖಂಡತ್ವದಲ್ಲಿ ಮತ್ತು ಅವರೆಲ್ಲ ಹೇಳಿದರು, ನಾವು ಯೋಗವನ್ನು ಇಲ್ಲಿಗೆ ಬರ್ತೀವಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಉತ್ಸಾಹ ತುಂಬ ಖುಷಿ ಆಯಿತು. ನಾವು ಯಾವಾಗಲೂ ಕೆಲವರಲ್ಲಿ ಮಾತ್ರ ನಾವು ಯೋಗವನ್ನು ಕಲಿಸ್ಕೊಳ್ತಾ ಇದ್ದೇವೆ. ಪ್ರತಿನಿತ್ಯ ಇರುತ್ತೆ, ಇಲ್ಲಿ ನಿರಂತರವಾಗಿ ಯೋಗ ಶಿಬಿರ ನಡೀತಾ ಇರುತ್ತೆ. ಮಾತ್ರ ನಾವು ಕೈಕಾಲ ಅಲ್ಲಾಡಿಸಿದ್ರೆ ಸಾಲದು, ಪ್ರತಿನಿತ್ಯ ಕೂಡ ನಾವು ಇದನ್ನು ನಾವು ಚಾಚು ತಪ್ಪದೆ 1 ಗಂಟೆ ನಮಗಾಗಿ ನಾವು ಬದುಕಿಗಾಗಿ, ನಮ್ಮ ಉತ್ತಮ ಆರೋಗ್ಯಕ್ಕಾಗಿ ಈ ಯೋಗವನ್ನು ಪ್ರತಿನಿತ್ಯ 5 ರಿಂದ 6 ಗಂಟೆವರೆಗೂ ಒಳ್ಳೆಯ ಬ್ರಾಹ್ಮಿ ಮುಹೂರ್ತ, ಒಳ್ಳೆಯ ಶುಭ್ರವಾದ ಗಾಳಿ, ಒಳ್ಳೆಯ ವಾತಾವರಣ, ಆ ಒಂದು ಗಾಳಿ ಸಿಗಬೇಕು ಅಂದರೆ ಅದರಲ್ಲಿ ಅನುಭವಿಸಿದವ್ರಿಗೆ ಗೊತ್ತಾಗೋದು. ಅದರಿಂದ ನೀವು ಇನ್ನು ಮುಂದೆ ಆ ಒಂದು ಕಾರ್ಯಕ್ರಮವನ್ನು ಈ 5 ಗಂಟೆಯಿಂದ 6 ಗಂಟೆವರೆಗೂ ಮಾಡ್ತೀವಿ ಅಂತಕ್ಕಂಥ ಒಂದು ಛಲ ನಿಮ್ಮಲ್ಲಿ ಬರಬೇಕು, ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತುಗಳು. ಏನಿವತ್ತು ಚಿಂತಾಮಣಿ ಗ್ರಾಮಾಂತರ ಮಂಡಲದಿಂದ ಏನು ಯೋಗ ಶಿಬಿರವನ್ನು ನಮ್ಮ ಬೈನಹಳ್ಳಿ ಶ್ರೀರಾಮಣ್ಣವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕರಾಟೆ ಸೇನಣ್ಣ ಅವರ ನೇತೃತ್ವದಲ್ಲಿ ಅವೆಲ್ಲ ನಮ್ಮ ಮುಖಂಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜಿತ ಮಾಡಿದ್ವಿ. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಎಲ್ಲ ಏನು ನಮಗೆ ಒಂದು ವರ್ಷದ ಆಗುವಷ್ಟು ವಿದ್ಯೆ ನಮಗೆ ಕಲಿಸ್ಕೊಟ್ಟಿದ್ದಾರೆ ನಮ್ಮ ಶ್ರೀರಾಮಣ್ಣವರು. ಯಾಕೆಂದರೆ ನಾವು ಒಂದಿನ ಮಾತ್ರ ಯೋಗ ಮಾಡ್ತೀವಿ, 21ನೇ ಜೂನ್ 21 ಮಾತ್ರ ನಮ್ಗೆ ನೆನಪು ಬರುತ್ತೆ. ಗೋಪಿ ಸರ್ ಮಾತಾಡ್ತೀವಿ. ಒಂದು ವರ್ಷದ್ದು ಒಂದು ದಿನಕ್ಕೆ ನಮಗೆ ವಿದ್ಯೆಯನ್ನು ಕಲಿಸ್ಕೊಟ್ರು. ಈ ವಿದ್ಯೆ ನಾವು ಬೆಳಗ್ಗೆ ಎದ್ದು ಒಂದು 5 ಗಂಟೆಯಿಂದ ಒಂದು ಅರ್ಧ ಗಂಟೆ 1 ಗಂಟೆ ನಾವು ನಮ್ಮ ಈ ಯೋಗವನ್ನು ನಾವು ಅಟ್ಲೀಸ್ಟ್ ಅವ್ರು ಹೇಳ್ಕೊಂಡು ಒಂದು 25% ಮಾಡಿದ್ರೆ ನಮ್ಮ ದೇಹಕ್ಕೆ ಒಳ್ಳೆಯದು, ಮತ್ತು ನಮ್ಮ ಆರೋಗ್ಯವು ಚೆನ್ನಾಗಿರ್ತದೆ. ಮತ್ತು ನಾವು ಒಂದು ಬೆಳಗ್ಗೆ ಎದ್ದು ಸೂರ್ಯ ದೇವರನ್ನ ನೋಡ್ದಂಗೆ ಆಗುತ್ತೆ. ಎಲ್ಲ 7 ಗಂಟೆ 8 ಗಂಟೆಗೆ ಎದ್ದು ಸೂರ್ಯನ ನೋಡಿದ್ರೆ ಅದು ಲಕ್ಷಣ ಇರೋದಿಲ್ಲ. ಆದರೆ ನಾವು ಇವತ್ತೆಲ್ಲ ನಿಮ್ಮ ಕೆಲಸ ಬಿಟ್ಟು ಎಲ್ಲ ಬಂದಿಲ್ಲಿ ಇಷ್ಟೊತ್ತು 7 ಗಂಟೆಯಿಂದ ನಮ್ಮ ಶ್ರೀರಾಮಣ್ಣ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ, ಮತ್ತು ಇದೇ ರೀತಿ ಬೆಳಗ್ಗೆ ಎದ್ದು ಎಲ್ಲರೂ ಈ ಕಾರ್ಯಕ್ರಮನ ಮಾಡಬೇಕು, ಯೋಗ ಶಿಬಿರ ಮಾಡಬೇಕು, ಯೋಗಗಳು ಮನೆಯಲ್ಲೇ ಮಾಡ್ಕೊಬೋದು ನೀವು ಈಗ ಹೇಳ್ಕೊಟ್ಟಿರೋದು ಅಂತ ಹೇಳ್ತಾ. ಮತ್ತು ಮಕ್ಕಳು ನಮಗೇನೂ ಬರೋದಿಲ್ಲ, ಆ ಮಕ್ಕಳು ಮಾಡ್ತಾರೆ. ನಮಗೆ ಅವ್ರು ಮಾಡ್ತಕ್ಕಂಥದ್ದು 10% ನಾವು ಕಲ್ತಿಲ್ಲ. ನಮಗೆ ಇಷ್ಟು ವರ್ಷಗಳಾಗಿದ್ದಾವೆ, ಆದರೆ ನಮ್ಮ ಮಕ್ಕಳು ಪುಟಾಡಿ ಮಕ್ಕಳು, ಅದರಲ್ಲಿ ನಮ್ಮ ವಿಶೇಷವಾಗಿ ಯೋಗ ಡೇಯಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಯೋಗ ಬಂಧುಗಳೇ, ಇದು ನರೇಂದ್ರ ಮೋದಿಯವರ ಕನಸಿನ ಒಂದು ಸನಾತನ ಧರ್ಮದ ಒಂದು ಆರೋಗ್ಯ ಗುಟ್ಟು. ಆರೋಗ್ಯದಲ್ಲಿ ನಾವು ಯಾವ ಥರ ಇರಬೇಕು,
ಈ ದೇಶದಲ್ಲಿ ಆರೋಗ್ಯ ಮುಂದೆ ಯಾವ ಥರ ನಡೆಸಬೇಕು, ಮನುಷ್ಯನು ಪ್ರತಿಯೊಬ್ಬರಿಗೂ ಆರೋಗ್ಯ ಇದ್ರೇ ನಾವು ಜಾಸ್ತಿ ದಿವಸ ಜಾಸ್ತಿ ವರ್ಷಗಳು ಬಾಳಿಕೆ ಬರೋದು, 100 ವರ್ಷ ಬದುಕಕ್ಕಾಗೋದು ಯೋಗ ಕಲಿತವರು ಅಂತೇಳಿ. ಆದ್ದರಿಂದ ಇದನ್ನು ಪ್ರಪಂಚ ವ್ಯಾಪ್ತಿ 189 ದೇಶಗಳಲ್ಲೂ ಯೋಗ ಆಗಬೇಕು ಅಂತೇಳಿ ಇವತ್ತು 150 ಗುರಿ ಮೇಲೆ ಮುಟ್ಟಿದೆ. ಅಷ್ಟು ದೇಶಗಳಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ಇನ್ನು ಮುಂದಿನ ದಿವಸದಲ್ಲಿ ಪ್ರಪಂಚಾದ್ಯಂತ ಈ ಯೋಗ ಮಾಡ್ತಾರೆ. ಇದು ವರ್ಷ ಎಲ್ಲರೂ ಮಾಡಬೇಕಾಗಿರೋಂಥದ್ದು. ಮನೆಯಿಂದ ಮಕ್ಕಳಿಂದ ಕುಟುಂಬದ ಸಮೇತ ಇದಕ್ಕೆ ಒಬ್ಬರೇ ನಾವು ಮಾಡ್ತಾ ಇದ್ದೀನಿ ಅಂತಲ್ಲ, ಎಲ್ಲರೂ ಇದನ್ನು ಮಾಡಿ ಆರೋಗ್ಯನ, ನಮ್ಮಲ್ಲಿರುವಂಥ ಆರೋಗ್ಯ ನಾವು ಪಡೆಯುವಂಥದ್ದು ಎಲ್ಲರ ಕುಟುಂಬದಲ್ಲಿ ಇದು ಆಗಲಿ ಅಂತ ಹೇಳ್ತಾ ಇವತ್ತು ಯೋಗ ಡೇಯಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಪುಟಾಣಿ ಮಕ್ಕಳು, ಮಾಧ್ಯಮದವರು, ಎಲ್ಲ ಯೋಗ ಬಂಧುಗಳಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಳ್ಳಿ ಅಂತ ಮುಕ್ತೇಶ್ವರ ಅಯ್ಯಪ್ಪ ಸ್ವಾಮಿ ಮಂಟಪದಲ್ಲಿ ಇವತ್ತು ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾದಂಥ ರಾಜಣ್ಣವರು ಮುಖಾಂತರ ನಡೀತಾ ಇದೆ. ಎಲ್ಲರೂ ಸಂತೋಷವಾಗಲಿ ಅಂತೇಳಿ ಅಭಿನಂದಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ವಾರಾಹಿ ವ್ಯೂ 99 CMY ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.